ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಸುಮಾರು 1,25,00,000 ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಂದು 1,25,00,000 ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ನಾನು ಜನಸಂಖ್ಯೆ ನೋಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಿಲ್ಲ, ಗ್ರಾಮಗಳ ಸಂಪರ್ಕಕ್ಕೆ ಒತ್ತು ನೀಡುತ್ತಿದ್ದೇನೆ. ಇದೇ ವೇಳೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಕಾಮಗಾರಿಗೂ ಸಹ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಎಲ್ಲಾ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತು ನೀಡುತ್ತಿದ್ದೇನೆ ಎಂದರು. 1,25,00,000 ಕಾಮಗಾರಿಗೆ ಚಾಲನೆ ಕೊಡಲಾಯಿತು. 50 ಲಕ್ಷದ 2 ರಸ್ತೆ. ಅದು ವಿಶೇಷತೆ ಏನು ಗೊತ್ತಾ, ಒಂದು ಹಳ್ಳಿಗೆ ದಿನ್ನಹಳ್ಳಿಯಲ್ಲಿ ಪಾಪ್ಯುಲೇಷನ್ 70, ಅವ್ರಿಗೆ ನಾನು ಹಾಕಿರೋ ಅನುದಾನ 50 ಲಕ್ಷ. ಮತ್ತೆ ಕರ್ಕಮಾಕ್ಲಹಳ್ಳಿ ಪಾಪ್ಯುಲೇಷನ್ 40-42, ಅವ್ರಿಗೆ ಹಾಕಿರೋ ಅನುದಾನ ನಾನು 50 ಲಕ್ಷ. ಜನರಲ್ ಆಗಿ ಮೊದಲೆಲ್ಲ ಏನು ಮಾಡೋರು ಗೊತ್ತಾ, 50 ಲಕ್ಷ ಅನುದಾನ ಆಗಬೇಕು ಅಂದರೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಓಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋರು. ನಾನು ಹಂಗೆ ಮಾಡ್ತಿಲ್ಲ, ರಿಮೋಟೆಸ್ಟ್ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಿದ್ದೀನಿ. 100 ಜನ ಸೇರಿಸಿದ್ರೆ ಇರೋ 2 ಹಳ್ಳಿಗೆ 100 ಲಕ್ಷ ಹಾಕಿದ್ದೀನಿ. ಅಂದರೆ ಒಂದು ಮನೆಗೆ ತಲಾ 1 ಲಕ್ಷ ಅನುದಾನ ಹಾಕಿದಂಗೆ. ಇವತ್ತು ಈ ಚಿಕ್ಕ ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ, ರೋಡ್ ಸೈಡ್ ಇತ್ತು, ಪಾಪ ಅಲ್ಲೂ ಇಲ್ಲಿ ಹೋಗ್ಬೇಕಾಗಿತ್ತು. 8 ಲಕ್ಷ ಅನುದಾನ ಹಾಕೊಂಡು ಬಂದಿದ್ದೀನಿ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಕಮ್ಮಗುಟ್ಟಹಳ್ಳಿ ಪಂಚಾಯಿತಿಯ ದಿನ್ನಹಳ್ಳಿಗೆ ಅದು ಗೂಗಲ್ ಅಲ್ಲೂ ತೋರಿಸ್ತಾ ಇಲ್ಲ, ಊರು ರಸ್ತೆ ಸಂಪರ್ಕ ಕೂಡ ಇಲ್ಲ ಅಂತ ಊರಿಗೆ ಇವತ್ತು ರಸ್ತೆ ಆಗುವಂತ ಕೆಲಸ ಆಗ್ತಿದೆ. MLA ಬೇಕಾಗಿರೋದು ಅಂತ ಹಳ್ಳಿಗಳಿಗೆ, ಅಂತ ಜನಕ್ಕೆ ನಾವು ಕನೆಕ್ಟಿವಿಟಿನ ಹೆಂಗ್ ತರ್ತೀವಿ ಅನ್ನೋದೇ ಯಾವತ್ತು ಸರ್. ವಿಷನ್ ಅಂದ್ರೆ ಏನ್ ಗೊತ್ತಾ, ಎಲ್ಲ ಕನೆಕ್ಟ್ ಆಗಬೇಕು. ಎಲ್ಲೋ 4 ಮೇಜರ್ ರೋಡ್ಗಳು ಕನೆಕ್ಟ್ ಆದ್ರೆ ಮಾತ್ರ ಸಿಟಿ ಡೆವಲಪ್ ಆಗಲ್ಲ, ಕ್ಷೇತ್ರ ಡೆವಲಪ್ ಆಗಲ್ಲ, ಕನೆಕ್ಟಿವಿಟಿ ಡೆವಲಪ್ ಆಗಲ್ಲ. ಈಗ ನೀವೇ ಎಲ್ಲೋ ಒಂದು ಕಡೆ ಸೈಟ್ ತಗೊಳಕ್ ಹೋಗ್ತೀರಾ, ಅಲ್ಲೆಲ್ಲ ಫೆಸಿಲಿಟೀಸ್ ಇದ್ರೆ ಸೈಟ್ ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ದಿದ್ರೆ ಎಷ್ಟಾಗುತ್ತೆ. ಯಾಕಿದು ಹೇಳ್ತಿದ್ದೀನಿ ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸ್ತಿದ್ದೀನಿ. ವಿಶೇಷವಾಗಿ ಕಮ್ಮಗುಟ್ಟಹಳ್ಳಿ ಪಂಚಾಯತಿ ಮಂಡಿಕಲ್ ZP ವ್ಯಾಪ್ತಿಗೆ ಬರುತ್ತೆ. ನನ್ನ ಊರಿರ್ತಕ್ಕಂಥ ZP ಒಂದಷ್ಟು ವಿಶೇಷ ಪ್ರೀತಿ ಇದ್ದೇ ಇರುತ್ತೆ, ಅದನ್ನೆಲ್ಲರೂ ಒಪ್ಪಲೇಬೇಕು. ಸರ್, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಇಲ್ಲ ಅಂದ್ರೆ ಹಳ್ಳಿಗೆ ಭೇಟಿ ಕೊಟ್ಟಾಗ ಏನ್ ಅನ್ಸುತ್ತೆ ಸರ್ ನಿಮಗೆ? ಇಲ್ಲ, ಚಿಕ್ಕಬಳ್ಳಾಪುರಕ್ಕೆ 2 ವರ್ಷದಿಂದ ಸ್ವಾತಂತ್ರ್ಯನೂ ಬಂತು, ಅದಕ್ಕೆ ಸ್ವಾತಂತ್ರ್ಯದಿಂದ ಇಲ್ಲದೆ ಇರೋ ರಸ್ತೆಗಳಿಗೆ ರಸ್ತೆನೂ ಬಂತು. ಇದು ಒಬ್ಬ ಟ್ರೂ ಲೀಡರ್ ಎಮರ್ಜ್ ಆದ್ರೆ ಆಗೋ ಚೇಂಜಸ್ ಸರ್. ಸರ್, ಈಗ ಬಡವರ ಪರ ನಾವು ಕಾಳಜಿ ವಹಿಸ್ಬೇಕಾದ್ರೆ ಅದರ ಅನುಭವ ಹೇಗಿರುತ್ತೆ? ಅದು ಅನುಭವ ತಮಗೂ ಆಗಿರೋದ್ರಿಂದ ನನಗೆ ಎಷ್ಟೋ ಜನ MLAಗಳು ಬಂದ್ರು, ಎಷ್ಟೋ ಜನ ಜನನಾಯಕರು ಬಂದ್ರು. ಯಾಕೆ ಹಳ್ಳಿಯಲ್ಲಿ ಇವತ್ತಿಗೂ 15-20 ಜನಕ್ಕೆ ಪೆನ್ಷನ್ ಬರ್ತಿಲ್ಲ, ರೇಷನ್ ಕಾರ್ಡ್ಗಳಿಲ್ಲ. ಕರ್ಕಮಾಕ್ಲಹಳ್ಳಿಯಲ್ಲಿ ಊರೂರೇ ಆಧಾರ್ ಕಾರ್ಡ್ ಇಲ್ಲ, ನಂಬ್ತೀರಾ ನೀವು? ಎಲ್ಲಿದೆ ಇಲ್ಲಿ ಕರ್ಕಮಾಕ್ಲಹಳ್ಳಿ? ಇಲ್ಲಿ ರೋಡ್ಗೆ ಬೊಮ್ಮಗಾನಹಳ್ಳಿ ಪಕ್ಕದಲ್ಲಿರೋ ಊರಿಗೆ ಊರೂರೇ ಆಧಾರ್ ಕಾರ್ಡ್ ಇಲ್ಲ. ಈಗ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸಿ, ರೇಷನ್ ಕಾರ್ಡ್ ಮಾಡಿಸಿ, ಗೃಹಲಕ್ಷ್ಮಿ ಬರಂಗ್ ಮಾಡ್ಬೇಕು. ಅವ್ರಿಗೆ ರೋಡ್ ಹಾಕ್ಸಿರೋದು. ಸ್ವಾತಂತ್ರ್ಯ ಬಂದಾಗಿಂದ ಆಯ್ಕೆಯಾದ ಎಲ್ಲ ಜನಪ್ರತಿನಿಧಿಗಳು ಏನ್ ಸಾಧಿಸಿದ್ರು? ನನ್ನ ಪ್ರಶ್ನೆ ಇಷ್ಟೇ. ಏನಾದ್ರು ಮಾತಾಡಿದ್ರೆ ಸಿಟಿಯಲ್ಲಿ ಒಂದು ದೊಡ್ಡದಾಗಿ ರೋಡ್ ಸೈಡ್ ಕಾಣಿಸೋ ಕಟ್ಟಡ ಹಾಕಿಬಿಟ್ರೆ ಸಾಕು. ನಾನಂತ ದೊಡ್ಡ ಕಟ್ಟಡಗಳು ತರದೇ ಇರ್ಬೋದು, ನಾನು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದ್ದೀನಿ. ಮತ್ತೆ ಇವ್ರಿಗೆ ಇನ್ನೊಂದು 15 ಲಕ್ಷ ಹಾಕಿದ್ದೀನಿ. ಅದು ಅಪ್ರೂವಲ್ ಸಿಕ್ಕಿದ ತಕ್ಷಣ ಮತ್ತೆ ರಸ್ತೆಗಳಿಗೂ ಬಂದಾಗ್ತದೆ. ಇನ್ನು ಕಮ್ಮಗುಟ್ಟಹಳ್ಳಿ ಪಂಚಾಯಿತಿಯ ದಿನ್ನಹಳ್ಳಿ ಗ್ರಾಮಕ್ಕೆ ಶತಮಾನಗಳಿಂದಲೂ ಸಹ ರಸ್ತೆ ಇರಲಿಲ್ಲ. ಗೂಗಲ್ನಲ್ಲಿಯೂ ಸಹ ಊರಿನ ಹೆಸರು ತೋರಿಸ್ತಾ ಇರಲಿಲ್ಲ. ಅಂತಹ ಕುಗ್ರಾಮಕ್ಕೂ ರಸ್ತೆ ಕಾಮಗಾರಿಗೆ ಚಾಲನೆ ದೊರೆತಿರುವುದು ವಿಶೇಷವಾಗಿತ್ತು. ಇನ್ನು ಕಾಂಗ್ರೆಸ್ನ ಹಿರಿಯ ಮುಖಂಡರು ಶಾಸಕರ ಮೇಲಿನ ದೂರಿನ ಬಗ್ಗೆ ಪ್ರತಿಕ್ರಿಯಿಸಿ, ಹಿರಿಯರಾದವರಿಗೆ ಜವಾಬ್ದಾರಿ ಇರಬೇಕು. ನಾನು ಯಾರನ್ನ ಕರೆದಿಲ್ಲ, ಕರೆಯುವುದೂ ಇಲ್ಲ. ಪದೇ ಪದೇ ಬಾರದಿದ್ರೆ ಲವರ್ನೇ ಮರೆಯೋ ಕಾಲ ಇದು ಅಂತ ತಮ್ಮದೇ ಶೈಲಿಯಲ್ಲಿ ದೂರು ಕೊಟ್ಟ ಮುಖಂಡರಿಗೆ ಕೌಂಟರ್ ಕೊಟ್ಟಿದ್ದಾರೆ. ದುಡ್ದಿದ್ದಾರೆ. ಹಳ್ಳಿಗಳಿಗೆ ಬಂದಾಗ ನೋಡಿ, ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರ್, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಅಚ್ಚು ಅಣ್ಣ ಇದ್ದಾರೆ, ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ, ನಮ್ಮ ಬೈರೇಶಣ್ಣ, ನಮ್ಮೆಲ್ಲ ಚೇತನ್ ಎಲ್ಲ ಇದ್ದಾರೆ. ಇವ್ರಿಗೆ ಯಾರಿಗೂ ನಾನೇನ್ ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿ ಬಂದ್ರು, ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಾರೆ ಅಲ್ವಾ. ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ರೆ, ನೋಡಪ್ಪ ನಾನು 3:15 ಎದ್ದೇಳಬೇಕು, ಅರ್ಥ ಆಯ್ತಾ? ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ. ನಮ್ಮ PS ಆಗಲಿ, ನಮ್ಮ ಬ್ರದರ್ ಆಗಲಿ ಫೋನ್ ಮಾಡಿ ಕರೀತಾರೆ, ಬಂದರೆ ಒಳ್ಳೇದು.
ಬಡವರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ನಾಯಕರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ದೂರ ಉಳಿಯೋಕೆ? ಬಟ್ ಏನಾಗಿದೆ ಆಕ್ಚುಲಿ ಪದೇ ಪದೇ ನಿಮಗೆ ದೂರ ಕೊಡೋದು ಏನು ಅಂತ ದೂರ ಕೊಟ್ಟಿದಾರ? ನಾನೇನ್ ನೋಡ್ಲಿಲ್ಲ. ನಾನ್ ಜನರಲ್ ಆಗಿ ನೋಡಿ, ನೀವು ಒಂದು ಗಮನಿಸಿ, ನಾನು ರಾಜಕಾರಣಕ್ಕೆ ಬಂದಾಗಿಂದ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾವು. ಬಿಜೆಪಿ ಅವರು ಸಹ ಇದನ್ನೇ ಟೀಕೆ ಮಾಡಿದ್ದಾರೆ. ಪ್ರೆಸ್ ಮೀಟ್ ತೊಂದ್ರೆ ಇಲ್ಲ. ಅಂದ್ರೆ ದೂರ ಕೊಟ್ಟಿರೋದು ಬಿಜೆಪಿ ಅವರು, ಟೀಕೆ ಮಾಡಿರೋದು ಬಿಜೆಪಿ ಅವರ. ದೂರು ಕೊಟ್ಟಿರೋದು ಕಾಂಗ್ರೆಸ್ನವರೇ ಇವ್ರ ವಿರುದ್ಧ ದೂರು ಕೊಟ್ಟಿದ್ದಾರೆ. ನಮ್ಮಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರೆ ದೂರ ಕೊಡಲ್ವೇ? ಮೋಸ್ಟ್ಲಿ ಬಿಜೆಪಿ ಅಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರ ಕೊಟ್ಟಿದ್ದಾರೆ ಅಂತ ನೋಡ್ತೀನಿ. ಅದೇನು ಅಂತ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲದೆ ಮಾತಾಡೋದು ಸೂಕ್ತ ಇರಲ್ಲ. ಸಭೆ ಮಾಡಿ ಜೊತೆಲಿ ಕರ್ಕೊಂಡು ಹೋಗ್ಲಿ ಅಂತ ನೋಡಪ್ಪ, ಒಂದ್ ಲೈಫಲ್ಲಿ ನೆನ್ಪಿಟ್ಕೋ, ಸರಿಯಾಗಿ ನೋಡ್ಲಿಲ್ಲ, ಸರಿಯಾಗಿ ಭೇಟಿ ಆಗ್ಲಿಲ್ಲ ಅಂದ್ರೆ ಲವರ್ನೇ ಮರ್ತೋಗ್ತೀವಿ ನಾವು, ಅಲ್ವಾ? ಜವಾಬ್ದಾರಿ ಯಾರ್ದು? ಪದೇ ಪದೇ ಬಂದು ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ, ಅಲ್ವಾ? ನಾನು ಆರತಿ ಎತ್ತಕ್ಕಾಗುತ್ತೇನಪ್ಪ? ನಾನು ಬೂತಲ್ಲಿರೋ ನಿಷ್ಠಾವಂತರಿಗೆ ಗೌರವ ಕೊಡ್ತಾ ಇದ್ದೀನಿ. ಬೂತಲ್ಲಿ ನಮಗೋಸ್ಕರ ಬಟ್ಟೆ ಹರ್ಕೊಂಡಿರೋರ್ನ ಮುಖ್ಯವಾಹಿನಿಗೆ ತರ್ತಾ ಇದ್ದೀನಿ. ಇಷ್ಟಂತೂ ಮಾಡ್ತಾ ಇದ್ದೀನಿ. ನಾನಂತೂ ಯಾರು ವಿರೋಧನೂ ಅಲ್ಲ. ಅವ್ರು ಬಂದು ಕೆಲಸ ಮಾಡ್ಕೊಂಡವ್ರೆ ನಂದು ಅಭ್ಯಂತರ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಗ್ರಾಮಸ್ಥರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.